ಪಹಲ್ಗಾಮ್ ದಾಳಿಯ ಬೆನ್ನಲ್ಲೇ ಸೇನೆಯಿಂದ ಉಗ್ರ ಸಂಹಾರ ಶುರುವಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಎಲ್ಇಟಿ ಕಮಾಂಡರ್ನನ್ನ ಹತ್ಯೆ ಮಾಡಲಾಗಿದೆ. ಎಲ್ಇಟಿ ಟಾಪ್ ಕಮಾಂಡರ್ ಅಲ್ತಾಫ್ ಲಲ್ಲಿ ಫಿನಿಶ್ ಆಗಿದ್ದಾನೆ. ಬಂಡೀಪೋರಾ ಬಳಿ ಉಗ್ರರನ್ನ ಹೊಡೆದುರುಳಿಸಿದೆ ಸೇನೆ. ಕಾರ್ಯಾಚರಣೆಯ ವೇಳೆ ಇಬ್ಬರು ಯೋಧರಿಗೂ ಕೂಡ ಗಾಯ ಆಗಿದೆ. ಲಷ್ಕರ್ ಇ ತೊಯ್ಬಾ ಎಲ್ಇಟಿ ಇದರ ಟಾಪ್ ಕಮಾಂಡರ್ ಇತ್ತೀಚೆಗಷ್ಟೇ ಈ ಹಫೀಜ್ ಸಯೀದ್ ಇದ್ದಲ್ಲ, ಈ ಹಿಂದೆ 2611 ಇದರ ಮಾಸ್ಟರ್ ಮೈಂಡ್, ಅವರು ಹೇಳ್ತಾ ಇದ್ದ ಕಾಶ್ಮೀರ ನಮ್ಮದು, ಕಾಶ್ಮೀರವನ್ನು ಪಡೆದೇ ತೀರ್ತೀವಿ ಅಂತ ಹೇಳ್ತಾ ಇದ್ದ. ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣದ ನಂತರ, ಅಂದ್ರೆ ನಿನ್ನೆ ಎಚ್ಚರಿಕೆಯನ್ನು ಕೊಟ್ಟರಲ್ಲ, ಇದಾದ ನಂತರ ನೀವು ನೀರು ನಿಲ್ಲಿಸ್ತೀರಾ, ನಾವು ನಿಮ್ಮ ಸಾನ್ಸ್ ನಿಲ್ಲಿಸ್ತೀವಿ, ನಿಮ್ಮ ಉಸಿರನ್ನು ನಿಲ್ಲಿಸ್ತೀವಿ ಅಂತ ಹೇಳಿದ್ದ. ಇದರ ಬೆನ್ನಲ್ಲೇ ಎಲ್ಇಟಿ ಟಾಪ್ ಕಮಾಂಡರ್ ಒಬ್ಬನನ್ನ ಈಗಾಗಲೇ ಹೊಡೆದುರುಳಿಸಲಾಗಿದೆ. ಇವತ್ತು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ, ಈಗಾಗಲೇ ರಿವೆಂಜ್ ಮೋಡ್ನಲ್ಲಿದೆ ಭಾರತದ ಸೇನೆ. ಇಬ್ಬರು ಕಾಶ್ಮೀರಿ ಟೆರರಿಸ್ಟ್ಗಳನ್ನ, ಉಗ್ರಗಾಮಿಗಳನ್ನ ಈಗಾಗಲೇ ಹೊಡೆದುರುಳಿಸಲಾಗಿದೆ. ಅದರ ಜೊತೆಗೆ ಎಲ್ಇಟಿ ಕಮಾಂಡರ್ ಒಬ್ಬನನ್ನ, ಲಷ್ಕರ್ ಎ ತೊಯ್ಬಾದ ಕಮಾಂಡರ್ ಒಬ್ಬನನ್ನ, ಅವರನ್ನು ಕೂಡ ಹೊಡೆದುರುಳಿಸಲಾಗಿದೆ. ಇನ್ನೂ ಎಷ್ಟು ಜನ ಬಾಕಿ ಇದ್ದಾರೆ ಅಂತ ನೋಡಬೇಕು. ಇದು ಕ್ರಾಸ್ ಬಾರ್ಡರ್ ಟೆರರಿಸಂ ಆಗ್ತಾ ಇರೋದು. ಭಾರತದಲ್ಲಿ ಯಾರೆಲ್ಲ ಇದ್ದಾರೆ, ಕಾಶ್ಮೀರದಲ್ಲಿ ಯಾರೆಲ್ಲ ಇದ್ದಾರೆ, ಇವರನ್ನ ಹೊಡೆದುರುಳಿಸುವ ಕೆಲಸ ಆಗ್ತಾ ಇದೆ. ಆದರೆ ಪಾಕಿಸ್ತಾನದಲ್ಲಿ ಅವಿತು ಕುಳಿತಿದಾರಲ್ಲ, ಅವ್ರನ್ನ ಯಾವಾಗ? ಜಗದೀಶ್ ಮತ್ತೆ ನಮ್ಮದು ಜಾಯಿನ್ ಆಗ್ತಾ ಇದ್ದಾರೆ. ಜಗದೀಶ್, ಒಂದು ಕಡೆ ಇಬ್ಬರು ಕಾಶ್ಮೀರದಲ್ಲಿದ್ದಂಥ ನಮ್ಮವರೇ ಆದಂಥ ಉಗ್ರರು, ಮತ್ತೊಬ್ಬ ಎಲ್ಇಟಿಯ ಕಮಾಂಡರ್, ಅವನನ್ನು ಕೂಡ ಹೊಡೆದುರುಳಿಸಲಾಗಿದೆ. ಎಲ್ಇಟಿಗೂ ಇದಕ್ಕೂ, ಅಂದರೆ ಈ ಉಗ್ರ ದಾಳಿಗೂ ಇತ್ತೀಚೆಗೆ ಎಲ್ಇಟಿಯಲ್ಲಿ ಏನೋ ನಮ್ಮ ಸಹಭಾಗಿತ್ವ ಇಲ್ಲ, ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಈ ದಾಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಇಟಿಗೂ ಇದಕ್ಕೂ ಸಂಬಂಧ ಇದೆ ಅಂತ ದೃಢ ಆಯ್ತಲ್ಲ ಅಂತ ಜಗದೀಶ್. ಖಂಡಿತವಾಗಲು ಕಾರಣ ಏನು ಅಂತಂದರೆ ವಾಸು, ಈ ಒಂದು ವಿಚಾರವಾಗಿ ಅಂದರೆ ಮೊನ್ನೆ ನಡೆದಿರ್ತಕ್ಕಂತಹ ಘಟನೆ, ಪಹಲ್ಗಾಮ್ನಲ್ಲಿ ನಡೆದಿರ್ತಕ್ಕಂತಹ ಘಟನೆಗೆ ಸಂಬಂಧಪಟ್ಟ ಹಾಗೆ ಆ ಘಟನೆಯಲ್ಲಿ ಭಾಗಿಯಾಗಿ ಮತ್ತು ಉಗ್ರ ಚಟುವಟಿಕೆ ನಡೆಸಿರ್ತಕ್ಕಂತಹ ಒಂದು ಏನಂದರೆ ಟೀಮ್ ಇತ್ತಲ್ಲ, ಆ ಟೀಮು ಮತ್ತೇನಂದರೆ ಈ ಎಲ್ಇಟಿ ಏನಂದರೆ ಸೇನೆ, ಎಲ್ಇಟಿಯ ಏನಂದರೆ ವಿಂಗ್, ಆ ಎರಡೂ ಸಹಿತ ಇಂಟರ್ಲಿಂಕ್ ಇರುವಂಥದ್ದು. ಅದರ ಏನಂದರೆ ಮತ್ತೊಂದು ಭಾಗವಾಗಿ ಕೆಲಸ ಮಾಡ್ತಿರುವಂಥದ್ದೇ ಈ ಎಲ್ಇಟಿ. ಆ ಎಲ್ಇಟಿಯ ಕಮಾಂಡರ್ನ ಇವತ್ತು ಬೆಳಿಗ್ಗೆ ಹತ್ಯೆಯನ್ನು ಮಾಡಲಾಗಿದೆ. ಅದು ಬೆಳಿಗ್ಗೆ ಏನಂದರೆ ಬಂಡೀಪುರ, ಅಂದರೆ ಕಾಶ್ಮೀರದ ಬಂಡೀಪುರ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂತಹ ಕಾರ್ಯಾಚರಣೆ ಇದು. ಏನಂದ್ರೆ ಸೇನೆ ಏಕಾಏಕಿ ಬಂಡೀಪುರ ಜಿಲ್ಲೆಯಲ್ಲಿ ನುಗ್ಗಿ ಅಲ್ಲಿನಂತಂದ್ರೆ ಒಳಗಡೆ ಇರುವಂತಹ ಉಗ್ರನ ಸೆದೆ ಬಿಡುವಂತಹ ಕೆಲಸವನ್ನ ಮಾಡುತ್ತೆ. ಆ ಸಂದರ್ಭದಲ್ಲಿ ಈ ಎಲ್ಇಟಿ ಕಮಾಂಡರ್ ಏನಂದ್ರೆ ಅಲ್ತಾಫ್ ಲಿಲ್ಲಿ ಏನಿದ್ದಲ್ಲ, ಅವನನ್ನ ಸದೆ ಬಡಿದಿದ್ದೀವಿ ಅನ್ನುವಂತಹ ವಿಚಾರವನ್ನ ಸ್ವತಃ ಭಾರತ ಸೇನೆ ಹೇಳ್ಕೊಂಡಿದೆ. ಆ ಮೂಲಕವಾಗಿ, ಯಾಕಂದ್ರೆ ಅಲ್ಲಿ ಕ್ರಾಸ್ ಬಾರ್ಡರ್ ಅಲ್ಲಿ ಏನಂತಂದ್ರೆ ಯಾವೆಲ್ಲ ರೀತಿಯಾಗಿ ಏನಂದ್ರೆ ಉಗ್ರರ ಚಟುವಟಿಕೆ ನಡೀತಾ ಇತ್ತು, ಅಲ್ಲಿರುವಂತಹ ಎಲ್ಲಾ ಉಗ್ರರನ್ನ ಸದೆ ಬಡಿಬೇಕು ಅನ್ನುವಂತಹ ಕಾರಣಕ್ಕಾಗಿ ಇವತ್ತು ಬೆಳ್ಳಂಬೆಳಗ್ಗೆ ಏನಂತಂದ್ರೆ ಬಂಡೀಪುರದಲ್ಲಿ ನಡೆದಿರ್ತಕ್ಕಂತಹ ಒಂದು ಕಾರ್ಯಾಚರಣೆ ಸಂದರ್ಭದಲ್ಲಿ ಎಲ್ಇಟಿ ಕಮಾಂಡರ್ ಸಾವಿಗೀಡಾಗಿದ್ದಾರೆ, ಅವ್ರನ್ನ ಹತ್ಯೆ ಮಾಡಲಾಗಿದೆ ಅನ್ನುವಂಥದ್ದು. ಆದರೆ ಮತ್ತೆ ಕ್ರಾಸ್ ಫೈರಿಂಗ್ ಆಗುವಂತಹ ಸಂದರ್ಭದಲ್ಲಿ ಭಾರತ ಸೇನೆ ಮತ್ತೇನಂದ್ರೆ ಉಗ್ರರ ನಡುವೆ ಫೈರಿಂಗ್ ಆಗುವಂತಹ ಸಂದರ್ಭದಲ್ಲಿ ಭಾರತೀಯ ಸೇನೆಯ ಇಬ್ಬರು ಏನಂದ್ರೆ ಸೇನೆ ಅಧಿಕಾರಿಗಳು ಮತ್ತೆ ಸೇನೆಯಲ್ಲಿ ಏನಂದ್ರೆ ಫೈರಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಇಬ್ಬರಿಗೆ ಏನಂದ್ರೆ ಅಟ್ಯಾಕ್ ಆಗಿದೆ. ಆ ಸಂದರ್ಭದಲ್ಲಿ ಅವರಿಬ್ಬರನ್ನು ಸಹಿತ ಗಂಭೀರವಾದಂತಹ ಗಾಯ ಆಗಿರುವಂತಹ ಕಾರಣಕ್ಕಾಗಿ ಅವರನ್ನ ಅನಂತನಾಗ್ ಜಿಲ್ಲೆಯಲ್ಲಿರುವಂತಹ ಏನಂದ್ರೆ ಮಿಲಿಟರಿ ಆಸ್ಪತ್ರೆ ಏನಿದೆ ಅಲ್ಲಿಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಮತ್ತೆ ಅದರ ಜೊತೆಗೆ ಇನ್ನೂ ನಿರಂತರವಾಗಿ ಏನಂತಂದ್ರೆ ಬಂಡೀಪುರ ಜಿಲ್ಲೆಯಲ್ಲಿ ಕಾರ್ಯಾಚರಣೆ, ಸೇನೆಯ ಕಾರ್ಯಾಚರಣೆ ನಡೀತಾ ಏನಿದೆ, ಆ ಸೇನೆಯ ಕಾರ್ಯಾಚರಣೆಯ ಮುಂದುವರಿದ ಭಾಗವಾಗಿ ಇವತ್ತು ಇಡೀ ದಿನ ಏನಂತಂದ್ರೆ ಬಂಡೀಪುರ ಜಿಲ್ಲೆಯ ಏನಂದ್ರೆ ಬಾರ್ಡರ್ ಏನಿದೆ ಅದರಲ್ಲೂ ಕಣಿವೆ ಭಾಗದಲ್ಲಿ ಏನಿದೆ ಅಲ್ಲ, ಆ ಕಣಿವೆ ಭಾಗದಲ್ಲೂ ಸಹಿತ ಹೆಚ್ಚಿನ ಪ್ರಮಾಣದಲ್ಲಿ ಮತ್ತೆ ಕಾರ್ಯಾಚರಣೆ ನಡೆಯುವಂತಹ ಸಾಧ್ಯತೆಗಳು ಇರುವಂತದ್ದು. ವಾಸು, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.